ನಮಸ್ಕಾರ ಕರ್ನಾಟಕ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ಎಂಬ ಈ ಎರಡು ಅಂಶ ಇದೆಯಲ್ಲ, ಬೇವು ಕಹಿನ ಕಳೆದು ನಿಮ್ಮ ಬಾಯಲ್ಲಿ ಸಿಹಿ ತುಂಬಲಿ ಆ ಬೆಲ್ಲದ ಥರ. ಮತ್ತೆ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ, ಡ್ರೋನ್ ಪ್ರತಾಪ್ ಅವರು ಮೊನ್ನೆ ಸಂಗೀತ ಫಿಲಮ್ ನೋಡೋದಕ್ಕೆ ಹೋದ್ರು, ಅದ್ರ ಬಗ್ಗೆ ಮಾತಾಡಿದ್ರು. ಆಗ ಸಂಗೀತ ಅವರು ಒಂದು ಮಾತು ಹೇಳ್ತಾರೆ, ನೆಕ್ಸ್ಟು ಡ್ರೋನ್ ಪ್ರತಾಪ್ ಅವರು ಹೀರೋ ಆಗ್ತಾರೆ ಅಂತ. ಅದು ಕಾಮಿಡಿಗೆ ಹೇಳಿದ್ರು, ಸೀರಿಯಸ್ ಆಗಿ ಹೇಳಿದ್ರು, ಒಟ್ಟಿನಲ್ಲಿ ಅದಂತೂ ಕನ್ಫರ್ಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸಂಗೀತ ಶೃಂಗೇರಿ ಅವ್ರನ್ನ ತುಂಬ ಕೇಳ್ತಾ ಇದ್ರು, ಎಲ್ಲಿ ಡ್ರೋನ್ ಪ್ರತಾಪ್ ಅವ್ರನ್ನ ಮೀಟ್ ಮಾಡಲ್ವಾ ಅಂತ. ಒಟ್ಟಿನಲ್ಲಿ ಆ ಒಂದು ಸಿಚುವೇಶನ್ ಅವ್ರನ್ನ ಮೀಟು ಕೂಡ ಆದ್ರು. ಒಟ್ಟಿನಲ್ಲಿ ಡ್ರೋನ್ ಪ್ರತಾಪ್ ಅವರು ಇನ್ನೊಂದು ಸ್ವಲ್ಪ ದಿನದಲ್ಲೇ ಶುಭ ಸುದ್ದಿ ಕೊಡ್ತಾರೆ. ನಾವು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದೀವಿ ಗುರು. ತಪ್ಪೇನಿದೆ, ಹಾಗೆ ಆಗ್ತಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ನೋಡೋಣ, ಏನಾದರೂ ಸಮಥಿಂಗ್ ಸ್ಪೆಷಲ್ ಇರಬಹುದೇನೋ ಅಂತ. ಇದ್ರ ಬಗ್ಗೆ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಅವರ ಫ್ಯೂಚರ್ ಏನೇನು ಪ್ರಾಜೆಕ್ಟ್ಸ್ ಇದೆ ಎಲ್ಲದಕ್ಕೂ ಒಳ್ಳೆಯದಾಗಲಿ ಗುರು. ಕೆಲವರು ಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಕುಟ್ರಪ್ಪ, ನಿಮಗೂ ಬೇಜಾರಾಗಬಾರ್ದು, ನಿಮಗೂ ಒಬ್ಬತ್ತು ಶುಭಾಶಯ ಹೇಳಿದ್ದೀನಿ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ನಮ್ಗೇನು ಬೇಜಾರು ಅನ್ಸಲ್ಲ, ನಮಗೂ ಖುಷಿ ಇದೆ. ಯಾಕಂದರೆ ಎಲ್ಲ ಪಾಸಿಟಿವ್ ಆದರೆ ಬೇಜಾರಾಗುತ್ತೆ, ಸ್ವಲ್ಪ ನೆಗೆಟಿವ್ ಬೇಕಾಗುತ್ತಲ್ವ. ನಿಮ್ಮಂಥವ್ರು ಇರೋದ್ರಿಂದನೇ ಇನ್ನೂ ಸ್ವಲ್ಪ ಜಾಸ್ತಿ ಬೆಳೆಯೋದಕ್ಕೆ ಒಂದು ಹುಮ್ಮಸ್ ಬರುತ್ತೆ. ಮತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.